ಟ್ರಾಫಿಕ್ ಐಸಿಯು ಆಗಿರುವಂತಹ ಗೊರಗುಂಟೆಪಾಳ್ಯದಲ್ಲಿ ಬೃಹತ್ ಸುರಂಗ ಮಾರ್ಗವನ್ನು ಮಾಡಲಾಗ್ತಾ ಇದೆ. ಗೊರಗುಂಟೆಪಾಳ್ಯ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಿರಂತರವಾಗಿ ಅಶ್ವವೇಗ ನ್ಯೂಸ್ ಇಲ್ಲಿ ವರದಿಯನ್ನ ತಂದಿತ್ತು, ವಿಶೇಷ ಅಭಿಯಾನವನ್ನೇ ನಡೆಸಿತ್ತು. ನಿಮ್ಮ ಅಶ್ವವೇಗ ನ್ಯೂಸ್ ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಡಿ.ಕೆ. ಶಿವಕುಮಾರ್ ಸರ್ಕಾರ ಟ್ರಾಫಿಕ್ನ ಐಸಿಯು ಗೊರಗುಂಟೆಪಾಳ್ಯದಲ್ಲಿ ಬೃಹತ್ ಸುರಂಗ ಮಾರ್ಗವನ್ನು ಮಾಡಲಾಗಿದೆ. ಗೊರಗುಂಟೆಪಾಳ್ಯ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಿರಂತರವಾಗಿ ನಮ್ಮ ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು, ವಿಶೇಷ ಅಭಿಯಾನವನ್ನೇ ನಡೆಸಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಈ ಬೆನ್ನಲ್ಲೇ ಡಿ.ಕೆ. ಸರ್ಕಾರ ಎಚ್ಚೆತ್ತುಕೊಂಡಿದೆ. ಟೆನಲ್ ರೋಡ್ಗೆ ಬಿಗ್ ಪ್ಲಾನ್ ಅನ್ನ ಮಾಡ್ತಿದೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಮಾಡಲು ಯತ್ನಿಸ್ತಾ ಇರುವಂಥದ್ದು. ಕಂಠೀರವ ಸ್ಟುಡಿಯೋದಿಂದ BL ಸರ್ಕಲ್ ವರೆಗೆ ಟೆನಲ್ ರೋಡ್ ಅನ್ನ ಮಾಡಲಾಗ್ತಾ ಇದೆ. 6 ಪಥದ ಸುರಂಗ ರಸ್ತೆ ನಿರ್ಮಾಣಕ್ಕೆ ಈಗ BDA ಚಿಂತನೆಯನ್ನ ನಡೆಸಿದೆ. ಟೆನಲ್ ರೋಡ್ ಬೃಹತ್ ಯೋಜನೆಗೆ ಸಿದ್ಧವಾಗ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ವಿಚಾರವಾಗಿ ಸಾಕಷ್ಟು ವರದಿಗಳನ್ನ ಬಿತ್ತರಿಸಿತ್ತು. ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಟ್ರಾಫಿಕ್ನ ಐಸಿಯು ಗೊರಗುಂಟೆಪಾಳ್ಯದಲ್ಲಿ ಬೃಹತ್ ಸುರಂಗ ಮಾರ್ಗಕ್ಕೆ ಮುಂದಾಗಿರುವಂಥದ್ದು. ಗೊರಗುಂಟೆಪಾಳ್ಯ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಿರಂತರವಾಗಿ ಅಶ್ವವೇಗ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು, ವಿಶೇಷ ಅಭಿಯಾನವನ್ನೇ ನಡೆಸಿತ್ತು. ಇದೀಗ ಡಿ.ಕೆ. ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಟೆನಲ್ ರೋಡ್ಗೆ ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನ ಮಾಡಲು ಯತ್ನಿಸ್ತಾ ಇರುವಂಥದ್ದು. ಕಂಠೀರವ ಸ್ಟುಡಿಯೋ ಇಂದ BL ಸರ್ಕಲ್ ವರೆಗೂ ಕೂಡ ಟೆನಲ್ ರೋಡ್ 6 ಪಥದ ಸುರಂಗ ರಸ್ತೆ ನಿರ್ಮಾಣಕ್ಕೆ BDA ಈಗ ಚಿಂತನೆ ನಡೆಸಿದೆ. ಟೆನಲ್ ರೋಡ್ ಬೃಹತ್ ಯೋಜನೆಗೆ DPR ಸಿದ್ಧವಾಗ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ಗೆ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಗೊರಗುಂಟೆಪಾಳ್ಯ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಏನಿದು ಪ್ಲಾನ್ ಅಂತ ನೋಡೋದಾದ್ರೆ ಬರೋಬ್ಬರಿ 4.4 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯಿಂದ BL ಜಂಕ್ಷನ್ ವರೆಗೆ ಕೂಡ ಇರುತ್ತೆ. ಸಂಪೂರ್ಣವಾಗಿ 6 ಪಥ ರಸ್ತೆಯಾಗಲಿರುವಂತಹ ಸುರಂಗ ಮಾರ್ಗ ಇದು. ಅತ್ಯಾಧುನಿಕ TBM ತಂತ್ರಜ್ಞಾನವನ್ನು ಬಳಸಿ ಸುರಂಗ ಮಾರ್ಗವನ್ನು ಮಾಡಲಾಗ್ತಾ ಇದೆ. ಟೆನಲ್ ರೋಡ್ ಬಂದರೆ ಬೆಂಗಳೂರು ತುಮಕೂರು ರಸ್ತೆಯ ಸಿಗ್ನಲ್ ಇಲ್ಲಿ ಫ್ರೀ ಆಗುತ್ತೆ. ಲೂಪ್ ವ್ಯವಸ್ಥೆಯ ವಿಶೇಷತೆ ಒಳಗೊಂಡಿರಲಿದೆ ಈ ಒಂದು ರೋಡ್, ಟೆನಲ್ ರೋಡ್. ಇನ್ನು ಕಂಠೀರವದಿಂದ ತುಮಕೂರು ರಸ್ತೆಗೆ ಸಾಗಲು ಲೂಪ್ ರೋಡ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗುತ್ತೆ. ಗೊರಗುಂಟೆಪಾಳ್ಯ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಏನು ಪ್ಲಾನ್ ನಡೀತಾ ಇದೆ ಅಂತ ನೋಡೋದಾದ್ರೆ ಬರೋಬ್ಬರಿ 4.4 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಗೊರಗುಂಟೆಪಾಳ್ಯ ಸಿಗ್ನಲ್ನ ಒಂದು ಟ್ರಾಫಿಕ್ ಏನಿತ್ತು, ಆ ಟ್ರಾಫಿಕ್ ತಲೆನೋವಿಗೆ ಈಗ ನಮ್ಮ ವಾಹಿನಿ ಸತತವಾಗಿ ವರದಿಯನ್ನು ಬಿತ್ತರಿಸಿತ್ತು. ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ರಸ್ತೆ ಕಾಮಗಾರಿಗೆ ಮುಂದಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಬೆಂಗಳೂರು ಅಂದ ತಕ್ಷಣ ತಟ್ಟಂತ ನೆನಪೋಗೋದೆ ಬೆಂಗಳೂರಿನ ಟ್ರಾಫಿಕ್. ಈ ಟ್ರಾಫಿಕ್ ಸಮಸ್ಯೆಯಿಂದ ಸಾಕಾಗಿರುವಂತಹ ಜನರಿಗೆ ಒಂದು ಗುಡ್ ನ್ಯೂಸ್ ಅಂತ ಕೊಟ್ಟಿರುವಂತಹದ್ದು ಸರ್ಕಾರ. ಅದರ ಜೊತೆಗೆ ಅಂದ್ರೆ ಸಾಕಷ್ಟು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದೆ, ಆದ್ರೆ ಗೊರಗುಂಟೆಪಾಳ್ಯ ಸಿಗ್ನಲ್ ನಲ್ಲಿ ಸಾಕಷ್ಟು ಟ್ರಾಫಿಕ್ ಆಗ್ತಾ ಇತ್ತು. ಆ ಕಡೆ ಭಾಗದಲ್ಲಿ ಓಡಾಡುವಂತಹ ಜನರಿಗೆ ಒಂದು ರೀತಿಯಲ್ಲಿ ತಲೆನೋವು ತಂದೋಡ್ತಾ ಇತ್ತು. ಇದೀಗ ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಸುದ್ದಿಯನ್ನ ಬಿತ್ತರಿಸಿದ್ದ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತಹದ್ದು. ಅಂದ್ರೆ ಗೊರಗುಂಟೆಪಾಳ್ಯ ಸಿಗ್ನಲ್ ನಲ್ಲಿ 6 ಪಥದ ಒಂದು ಬೃಹತ್ ಮಟ್ಟದ ಸುರಂಗ ಮಾರ್ಗವನ್ನು ತೆಗೆಯುವುದಕ್ಕೆ ಚಾಲನೆಯನ್ನ ಕೊಟ್ಟಿರುವಂತಹದ್ದು. ಇದು ಸಾಕಷ್ಟು ಜನ ವಾಹನ ಸವಾರಿಗೆ ಗುಡ್ ನ್ಯೂಸ್ ಆಗಲಿದೆ. ಅದ್ರ ಜೊತೆಗೆ ನಾವು ಗಮನಿಸ್ತಾ ಹೋದ್ರೆ ಸುಮಾರು 4.5 ಕಿಲೋಮೀಟರ್ ವರೆಗೂ ಉದ್ದದ ಸುರಂಗ ಮಾರ್ಗವನ್ನು ತೆಗೆಯುವುದಕ್ಕೆ ಸದ್ಯಕ್ಕೆ ಚಾಲನೆಯನ್ನು ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ಜೊತೆಗೆ ಈ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಭಾಗಗಳಾಗಿರುವಂತಹ ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಹೀಗೆ ನಾನಾ ಭಾಗಗಳಿಗೆ ಹೋಗುವಂತರಿಗೆ, ಜೊತೆಗೆ ಬೆಂಗಳೂರು ಟು ತುಮಕೂರು ಹೋಗುವಂತಹ ಜನರಿಗೂ ಸಹ ಇದು ಸಂಪೂರ್ಣವಾಗಿ ಸಹಾಯ ಆಗುವಂತದ್ದು. ಈ ಕಡೆ ರಾಜ್ಕುಮಾರ್ ಅವರ ಸಮಾಧಿ ಏನಿದೆ ಆ ಕಡೆಗೂ ಸಹ ನಾವು ಇದು ಸುರಂಗ
ಮಾರ್ಗದಿಂದ ಹೋಗುವಂತಹ ಜನರಿಗೂ ಸಹ ಒಂದು ರೀತಿಯಲ್ಲಿ ಸಹಕಾರ ಆಗುವಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಏನು ಟ್ರಾಫಿಕ್ ಸಮಸ್ಯೆಯಿಂದ ಸಾಕಷ್ಟು ಜನರು ಬಳಲ್ತಾ ಇದ್ರು. ಈ ಕಡೆ ಅದರಲ್ಲೂ ಸಹ ಗುರುಗುಂಟೆಪಾಳ್ಯ ಸೈಡ್ ಹೋಗ್ಬೇಕು ಅಂತಂದ್ರೆ ಸಾಕು, ಯಪ್ಪ ಅಂತಹ ಸಿಗ್ನಲ್ ಅಲ್ಲ, ಅಲ್ಲಿಂದ ಹೆಂಗ್ ದಾಟೋದು ಅನ್ನುವಂತಹ ಗೊಂದಲ ಜೊತೆಗೆ ಟೆನ್ಷನ್ ಸಹ ಜನರಿಗೆ ಆಗ್ತಾ ಇತ್ತು. ಆದ್ರೆ ಮಳೆಗಾಲದಲ್ಲಂತೂ ಆ ಭಾಗದಲ್ಲಿ ಹೋಗುವಂತವ್ರು ಸಿಗ್ನಲ್ ನಲ್ಲಿ ಕಾಯ್ದೆ ಹೋಗ್ಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ಈ ಒಂದು ಸುರಂಗ ಮಾರ್ಗದಿಂದ ಯಾರೆಲ್ಲ ಆ ಭಾಗದಿಂದ ಓಡಾಡ್ತಾರೋ ಅವರಿಗೆ ಒಂದು ರೀತಿಯಲ್ಲಿ ಸಹಾಯ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಸುರಂಗ ಮಾರ್ಗ ನಡೆಯುವುದಕ್ಕೆ BDA ಅಡಿಯಲ್ಲಿ ಸುರಂಗ ಮಾರ್ಗವನ್ನ ಆರಂಭಿಸುವುದಕ್ಕೆ ಸದ್ಯಕ್ಕೆ ಚಾಲನೆಯನ್ನು ಕೊಡೋದಕ್ಕೆ ಒಂದು ರೀತಿಯಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಸರ್ಕಾರ ಕೊಟ್ಟಿದೆ. ಸೊ ಇದೊಂದು ರೀತಿಯಲ್ಲಿ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಆಗಿದೆ. ಸುರಂಗ ಮಾರ್ಗದ ಬಳಿಕ ಜನರು ಇದರ ಉಪಯೋಗವನ್ನ ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.